ಆರ್ಡಿನರಿ ಕಾಮನ್ ಮೈಂಡ್, ತಮಸ್ಸು ರಜಸ್ಸು ಇರೋ ಮನಸ್ಸಿಗೆ ಪ್ರಪಂಚದ ಎಲ್ಲ ಸಿರಿ ಸಂಪತ್ತನ್ನು ತಂದು ಹಾಕಿದ್ರೂ ತೃಪ್ತಿ ಆಗಲ್ಲ. 3 ಲೋಕದ ವೈಭವಗಳನ್ನು ತಂದು ಹಾಕಿದ್ರೂ ತೃಪ್ತಿ ಆಗಲ್ಲ, ಕಂಟೆಂಟ್ಮೆಂಟ್ ಇರಲ್ಲ. ಯಾಕೆಂದರೆ ಒಂದು ಎವಲ್ಯೂಷನರಿ ಟಾರ್ಗೆಟ್ ಇದೆ, ಅದು ರೀಚ್ ಆಗಬೇಕು. ಆರ್ಡಿನರಿ ಮೈಂಡ್ ಹೋಗಿ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಆಗಬೇಕು. ನಾವು ಸೂಪರ್ಫಿಷಿಯಲ್ ಮೈಂಡಿಂದ ಆಳಕ್ಕೆ ಹೋದಾಗಲೇ, ಆ ಎತ್ತರಕ್ಕೆ ಹೋದಾಗಲೇ ಕಾನ್ಷಿಯಸ್ ಲೆವೆಲ್ನಲ್ಲಿ ಸುಪ್ರೀಂ ಮೈಂಡ್ಗೆ ಒಂದು ಪೀಸ್ ಅನ್ನೋದು ಸಿಗುತ್ತೆ, ಶಾಂತಿ ಅನ್ನೋದು ಸಿಗುತ್ತೆ. ಅಲ್ಲಿ ನಮಗೆ ತೃಪ್ತಿ ಆಗೋದು. ಅದಕ್ಕೆ ದೊಡ್ಡ ರೆವಲ್ಯೂಷನ್ನೇ ನಮ್ಮಲ್ಲಿ ಆಗಬೇಕು. ನಾವು ಅಬ್ಸರ್ವ್ ಮಾಡ್ಕೋಬೇಕು, ಇವೆಲ್ಯೂಷನ್ ಆಗಬೇಕು ನಮ್ಮಲ್ಲಿ. ಆ ರೆವಲ್ಯೂಷನ್ನಲ್ಲೇ ಆ ಇವೆಲ್ಯೂಷನ್ ಆಗೋದು. ಆಗ ನಮಗೆ ತೃಪ್ತಿ ಸಿಗುತ್ತೆ, ಆಗ ಸಮಾಧಾನ ಆಗುತ್ತೆ. ಇದು ಚೇಂಜ್ ಆಗಬೇಕಾದ್ರೆ ನಾಳೆ ಅಲ್ಲ, ಮುಂದಿನ ಜನ್ಮದಲ್ಲ. ಆ ಚೇಂಜ್ ಆಗಬೇಕಾದ್ರೆ ಇದು ರಿಯಲೈಸೇಷನ್ ಆಗಬೇಕು. ನನಗೆ ಯಾವುದರಿಂದಲೂ ತೃಪ್ತಿ ಇಲ್ಲ, ನನಗೆ ತೃಪ್ತಿ ಅಲ್ಲಿಂದಲೇ ಸಿಕ್ಕೋದು ಅಂತ. ಆಗ ನಾವು ಹೊರಗಡೆ ಆ ಮನಸ್ಸಿನ ಮೂಲಕ ಹುಡುಕಾಟನ ಸ್ಟಾಪ್ ಮಾಡ್ತೀವಿ.